ಅಷ್ಟೊಂದು ಕ್ವಿಕ್ ಆಗಿ ನಿಲ್ಸಕ್ಕಾಗಲ್ಲ, ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಚೈನ್ ಸ್ಪ್ರಾಕೆಟ್ ಚೇಂಜಸ್ ಒಂದೇ ನನಗೆ ಜಾಸ್ತಿ ಅನ್ಸಿರೋದು. ನೆಕ್ಸ್ಟ್ ಅದೊಂದು ಲ್ಯಾಪ್ಸ್ ಹೋಗುತ್ತೆ ನಿಮಗೆ. ತುಂಬಾ ಸ್ಪೀಡ್ ಆಗಿ ಹೈವೇನಲ್ಲಿ ಮಾತ್ರ ಟ್ರಾವೆಲ್ ಮಾಡ್ತೀರಾ ಅಂತಾದ್ರೆ ಈ ಬೈಕ್ ಬೇಡ ಅನ್ಸುತ್ತೆ. ನಮಸ್ತೆ ವೀಕ್ಷಕರೇ, ತುಂಬಾ ದಿನದ ಮೇಲೆ ಇವತ್ತೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಓನರ್ಶಿಪ್ ರಿವ್ಯೂ ಆಗಿರುತ್ತೆ. ನಮ್ಮ ಜೊತೆ ಇವತ್ತು ವಿಘ್ನೇಶ್ವರ್ ಇದ್ದಾರೆ. ನಮಸ್ಕಾರ. 2 ವರ್ಷ ಓಡಿಸಾದ್ಮೇಲೆ ಈ ಬೈಕ್ ಬಗ್ಗೆ ಏನ್ ಅನಿಸ್ತಾ ಇದೆ ಅನ್ನೋದನ್ನ ನಿಮ್ ಮುಂದೆ ಹೇಳ್ಕೊಳ್ತಾ ಇದ್ದೆ. ಗಾಡಿ ರೈಡಿಂಗ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಕಂಫರ್ಟ್ ನೋಡ್ಬೇಕು. ಹ್ಯಾಂಡಲ್ ಬಾರ್ ಈಸಿಯಾಗಿ ಆಕ್ಸೆಸಿಬಲ್ ಇದೆ, ಸ್ಟ್ರೈನ್ ಅನ್ಸಲ್ಲ, ಮತ್ತೆ ಸೀಟ್ಗಳು ತುಂಬಾ ಕಂಫರ್ಟ್ ಆಗಿದೆ. ಒಂದು ಸ್ಟ್ರೆಚ್ ಅಲ್ಲಿ 200 ಅಂತಾರೆ, ಬಟ್ 100 ಕಿಲೋಮೀಟರ್ಸ್ ಆರಾಮಾಗಿ ಹೋಗ್ಬೋದು. ಗಾಡಿ ವೆಯ್ಟ್ ಕಮ್ಮಿ ಇರೋದ್ರಿಂದ ಸಿಟಿಯಲ್ಲಿ ಓಡಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕ್ಲಚ್ ಹಿಡಿದು ಮತ್ತೆ ಗೇರ್ ಅನ್ನು ಚೇಂಜ್ ಮಾಡಬೇಕಾಗತ್ತೆ. ಕ್ಲಚ್ ಸ್ವಲ್ಪ ಹಾರ್ಡ್ ಆಗೇ ಇದೆ, ಬಟ್ ಗೇರ್ ಶಿಫ್ಟಿಂಗ್ ತುಂಬಾ ಸ್ಮೂತ್ ಆಗಿದೆ. ಹೈವೇ ರೈಡ್ ಬಗ್ಗೆ ಮಾತಾಡ್ಬೇಕಂದ್ರೆ 80ನಲ್ಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಬೈಕು. 80ಗಿಂತ ಜಾಸ್ತಿ ಹೋದವಾಗ ವೈಬ್ರೇಷನ್ಸ್ ಕಾಣಿಸುತ್ತೆ. ಮ್ಯಾಕ್ಸಿಮಮ್ ಸ್ಪೀಡ್ ಅಂದ್ರೆ 120 ಇದೆ. 120ನಲ್ಲಿ ಟ್ರೈ ಮಾಡಿದ್ದೀನಿ. 100 ಮೇಲೆ ಹೋದಾಗ ತುಂಬಾ ವೈಬ್ರೇಷನ್ ಅಂದ್ರೆ ತುಂಬಾ ಜಾಸ್ತಿ ಏನಲ್ಲ, ಬಟ್ ವೈಬ್ರೇಷನ್ ಇದೆ. ಅವಾಗ ಮಿರರ್ ಅಲ್ಲಿ ನಿಮಗೆ ಬ್ಯಾಕ್ ಸೈಡ್ ಇಂದ ಯಾವ ಗಾಡಿ ಬಂದ್ರೂ ಬ್ಲರ್ ಆಗಿ ಕಾಣಿಸುತ್ತೆ. ಗಾಡಿ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಮೂತ್ ಆಗಿದೆ. 0 to 60 ಪಿಕಪ್ ತುಂಬಾನೇ ಚೆನ್ನಾಗಿದೆ ಗಾಡಿನಲ್ಲಿ. 80 ತನಕ ನೀವು ಆರಾಮಾಗಿ ಹೋಗ್ಬೋದು. ಸಿಟಿ ರೈಡ್ ಅಂತೂ ತುಂಬಾ ಸ್ಮೂತ್ ಆಗಿರುತ್ತೆ. ಟೈರ್ ಒಂದ್ ಸ್ವಲ್ಪ ಅಗಲ ಇರೋದ್ರಿಂದ ರೋಡ್ ಗ್ರಿಪ್ ತುಂಬಾ ಚೆನ್ನಾಗಿದೆ. ಕಾರ್ನರಿಂಗ್ ಅಲ್ಲಿ ಭಯ ಅನ್ಸಲ್ಲ. ಫಸ್ಟ್ ಗೇರ್ ಹಾಕ್ಬೇಕಿದ್ರೆ ಮಾತ್ರ ಗಾಡಿನಲ್ಲಿ ಸೌಂಡ್ ಬರುತ್ತೆ, ಅದಾದ್ಮೇಲೆ ಗಾಡಿ ಸ್ಮೂತ್ ಆಗಿ ಹೋಗುತ್ತೆ. ಗಾಡಿ ಬ್ರೇಕ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ. ಮುಂದೆ ಮತ್ತೆ ಹಿಂದೆ ಎರಡೂ ಕಡೆ ಡಿಸ್ಕ್ ಬ್ರೇಕ್ ಇರೋದ್ರಿಂದ ಹೇಳಿರೋ ಕಡೆ ಬೈಕನ್ನು ನಿಲ್ಲಿಸಬಹುದು. 60 to 80 ಕಿಲೋಮೀಟರ್ ಸ್ಪೀಡಲ್ಲಿ ಇರಬೇಕಿದ್ರೆ ನೀವು ಹೇಳಿರೋ ಕಡೆ ಬೈಕನ್ನು ನಿಲ್ಲಿಸ್ಬೋದು. ಅದೇ ಅಕಸ್ಮಾತ್ ಆಗಿ ನೀವು 100 ಮೇಲೆ ಇದ್ರೆ ಅಷ್ಟೊಂದು ಕ್ವಿಕ್ ಆಗಿ ನಿಲ್ಸಕ್ಕಾಗಲ್ಲ, ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಮಡ್ ರೋಡಲ್ಲಿ ಓಡಿಸ್ಬೇಕಿದ್ರು ಬ್ರೇಕ್ ಹಾಕಿರೋ ಕಡೆಗೆ ಗಾಡಿ ನಿಲ್ಲುತ್ತೆ ಆರಾಮಾಗಿ. ನನಗೆ ಬೇರೆ ಯಾವುದೇ ತರ ಸ್ಕಿಡ್ ಆಗಿರೋದೇನೋ ಆಗಿಲ್ಲ ಇನ್ನ ಈ ಗಾಡಿನಲ್ಲಿ. ಗಾಡಿ ಇಂಜಿನ್ ಹೀಟ್ ಬಗ್ಗೆ ಹೇಳ್ಬೇಕಂದ್ರೆ ರಾಯಲ್ ಎನ್ಫೀಲ್ಡ್ ತುಂಬಾನೇ ಬಿಸಿ ಅನ್ಸುತ್ತೆ. ಕಾಲ್ ಪ್ಲೇಸ್ಮೆಂಟ್ ಇಂಜಿನ್ ಹತ್ರ ಇರೋದ್ರಿಂದ ಹೀಟ್ ತುಂಬಾ ಕಾಲಿಗೆ ತಾಗತ್ತೆ. ಶಾರ್ಟ್ಸ್ ಹಾಕೊಂಡು ಗಾಡಿ ಓಡಿಸ್ಬೇಕಿದ್ರೆ ಒಂದ್ ಸ್ವಲ್ಪ ಹುಷಾರು. ಮೈಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಡೈಲಿ ನಾನು ಅರೌಂಡ್ 30 to 40 ಕಿಲೋಮೀಟರ್ಸ್ ಬೈಕ್ ರೈಡ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ 350cc ಬೈಕು 35 ಎವರೇಜ್ ಕೊಡ್ತಾ ಇದೆ ಅಂದ್ರೆ ನಂಗೆ ಚೆನ್ನಾಗಿ ಅನಿಸ್ತಾ ಇದೆ. ಹಂಟರ್ ತಗೊಂಡು 1.5-2 ವರ್ಷ ಆಯ್ತು ಆಲ್ರೆಡಿ. ಫಸ್ಟ್ ಸರ್ವಿಸ್ 500 ಕಿಲೋಮೀಟರ್ ಮಾಡಿಸಿದ್ದೀನಿ. 5000 ಕಿಲೋಮೀಟರ್ಸ್ಗೆ ಒಂದ್ಸಲ ಸರ್ವಿಸ್ ಅನ್ನು ಮಾಡಿಸ್ತಾ ಇದ್ದೀನಿ. ಇದರಲ್ಲಿ ಮೇನ್ ಆಗಿ ಹೋಗೋದಂದ್ರೆ ಡಿಸ್ಕ್ ಬ್ರೇಕ್ ಪ್ಯಾಡು, ಆಯಿಲ್ ಚೇಂಜು, ಮತ್ತೆ ಕ್ಲಚ್ ವೈಯರ್ಸು, ಬ್ರೇಕ್ ವೈಯರ್ಸ್ ಏನಾದರೂ ಇದ್ರೆ ಅದೊಂದು ಚೇಂಜಸ್ ಇರುತ್ತೆ. 3000ದಿಂದ 6000 ರೇಂಜ್ ಒಳಗಡೆನೆ ಇದೆ. ಫಸ್ಟ್ ತಗೊಂಡಾಗ 3 ಸರ್ವಿಸ್ ಫ್ರೀ ಆಗಿರುತ್ತೆ. ಫಸ್ಟ್ ಸರ್ವಿಸ್ ಅನ್ನು ನೀಟಾಗಿ ಮಾಡ್ತಾರೆ. 5000 ಕಿಲೋಮೀಟರ್ಸ್ ಆಗೋ ಮುಂಚೆನೆ 2 ಸಲ ಅವರು ನಮಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ನೀವೇನಾದರೂ ಬೈ ಮಿಸ್ ಆಗಿ ಕೊಟ್ಬಿಟ್ರೆ ನೆಕ್ಸ್ಟ್ ಅದೊಂದು ಲ್ಯಾಪ್ಸ್ ಹೋಗುತ್ತೆ ನಿಮಗೆ. ಮೈಂಡಲ್ಲಿ ಇರಲಿ. 15,000 ಆಲ್ರೆಡಿ ಓಡಿಸಿದ್ದೀನಿ. 2 ಸಲ ಚೈನ್ ಸ್ಪ್ರಾಕೆಟ್ ಚೇಂಜಸ್ ಮಾಡಿದ್ದೀನಿ. ಚೈನ್ ಸ್ಪ್ರಾಕೆಟ್ ಚೇಂಜಸ್ ಒಂದೇ ನನಗೆ ಜಾಸ್ತಿ ಅನಿಸಿರೋದು. ಓವರ್ ಆಲ್ ಬೈಕ್ ರೇಟಿಂಗ್ ಕೊಡಬೇಕಂದ್ರೆ 10ರಲ್ಲಿ 7 ಇಲ್ಲ 8 ಕೊಡ್ಬೋದು. ಡಿಜಿಟಲ್ ಮೀಟರ್ನ ಕೊಡ್ಬೋದಿತ್ತು, ಇವರು ಅನಲಾಗ್ ಮೀಟರ್ ಕೊಟ್ಟಿದ್ದಾರೆ. ಈ ಪ್ರೈಸಿಗೆ ನ್ಯಾವಿಗೇಷನ್ ಮೀಟರ್ನ ಕೊಟ್ಟರೆ ಚೆನ್ನಾಗಿರೋದು. ಇನ್ನು ಇಂಪಾರ್ಟೆಂಟ್ ಅಂದರೆ ಸ್ಪೀಡ್ ಹೋದವಾಗ ವೈಬ್ರೇಷನ್ ಆಗುತ್ತೆ. ಆ ವೈಬ್ರೇಷನ್ ಇನ್ನು ಕಮ್ಮಿ ಮಾಡಲೇಬೇಕು ಅವರು. ರಾಯಲ್ ಎನ್ಫೀಲ್ಡ್ ಬೈಕನ್ನೇ ತಗೋಬೇಕು ಅನ್ನೋರು ಹಂಟರ್ ಬೈಕನ್ನು ಟ್ರೈ ಮಾಡ್ಬೋದು. ನಾನು ಸಜೆಸ್ಟ್ ಮಾಡೋದೇನೆಂದರೆ ತುಂಬ ಸ್ಪೀಡಾಗಿ ಹೈವೇನಲ್ಲಿ ಮಾತ್ರ ಟ್ರಾವೆಲ್ ಮಾಡ್ತೀರಾ ಅಂತಾದರೆ ಈ ಬೈಕು ಬೇಡ ಅನ್ಸುತ್ತೆ. ಸಿಟಿ ರೈಡ್ಗೆ ತುಂಬ ಚೆನ್ನಾಗಿದೆ. ಅದೇ ಫ್ಯಾಮಿಲಿ ಮ್ಯಾನ್ ಆಗಿರೋರು ಯಾರು ಇದ್ದರೆ ಅವರು ಯೂಶ್ವಲಿ ಸ್ಪ್ಲೆಂಡರ್ ಏನಾದ್ರು ಓಡಿಸ್ತಾ ಇದ್ರೆ ಲೈಫ್ ಟೈಮಲ್ಲಿ ಒಂದ್ಸಲ ಆದರೂ ರಾಯಲ್ ಎನ್ಫೀಲ್ಡ್ ಓಡಿಸ್ಬೇಕು ಅನ್ನೋರಿದ್ರೆ ಈ ಹಂಟರ್ ತುಂಬ ಚೆನ್ನಾಗಿದೆ. ಇಷ್ಟೊತ್ತು ವಿಡಿಯೋ ನೋಡಿದಾರೆ ಅಂದರೆ ಲೈಕ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡಿದ್ರೆ ಅವರಿಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ನೀವು ಅಂದ್ಕೊಂಡ್ರೆ ಶೇರ್ ಕೂಡ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.